ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ನೀವು ನೋಡ್ತಿರುವಂತಹ ಒಂದು ದೃಶ್ಯ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಸರ್ಕಾರಿ ಪರಿಶಿಷ್ಟ ಪಂಗಡದ ಮ್ಯಾಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿಗಳ ನಿಲಯ ಏನಿದೆ, ಒಂದು ಹಂಸಾಗರ ರಸ್ತೆ ಬಂಗಾರಪ್ಪ ನಗರದ ಬಳಿ ಇರುವಂತಹ ಒಂದು ಹಾಸ್ಟೆಲ್ ವಿದ್ಯಾರ್ಥಿ ನಿಲಯದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನೂರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಒಂದು ವಸತಿ ಮತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಡೆಂಗು ಆರಂಭವಾಗಿದೆ. ಡೆಂಗು ಜ್ವರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸಮಾಜದ ಮೇಲೆ ತನ್ನ ದಾಳಿಯನ್ನು ನಡೆಸ್ತಾ ಇದೆ, ಅಟ್ಟಹಾಸವನ್ನು ನಡೆಸ್ತಾ ಇದೆ ಡೆಂಗು. ವೈದ್ಯರ ಪ್ರಕಾರ ವೈದ್ಯರ ಒಂದು ಹೇಳಿಕೆಯ ಪ್ರಕಾರ ಸ್ವಚ್ಛತೆ ಬೇಕು. ಸ್ವಚ್ಛತೆ ಇಲ್ಲದೇ ಇರೋದರಿಂದ ಡೆಂಗು ಉಲ್ಬಣಗೊಂಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದು ನೂರಾರು ವಿದ್ಯಾರ್ಥಿಗಳು ಒಂದು ಇರುವಂತಹ ಹಾಸ್ಟೆಲ್. ಕೇವಲ 1 ವರ್ಷದ ಹಿಂದೆ ತಾನೇ ಇದು ಉದ್ಘಾಟನೆಗೊಂಡಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಒಂದು ಭವ್ಯ ಕಟ್ಟಡ, ಹೈಟೆಕ್ ಹಾಸ್ಟೆಲ್. ಎಲ್ಲವೂ ಸರಿ ಇದೆ. ಆದರೆ ಏನು ಒಂದು ಶೌಚಾಲಯ ಲೆಟ್ರಿನ್ ಫಿಟ್ ಇದೆ, ಆ ಫಿಟ್ಟು ಅನ್ಫಿಟ್ ಆಗಿದೆ. ಅದರಿಂದ ಮುಂದೆ ನೀರು ಹೋಗ್ತಾ ಇಲ್ಲ. ಎಲ್ಲವೂ ಸರಿ ಇದ್ದರೂ ಕೂಡ ಮೇನ್ ಇರಬೇಕಾದಂತಹದ್ದೇ ಇಲ್ಲಿ ಇಲ್ಲ. ಸ್ವಚ್ಛತೆ ಬೇಕು ಮಕ್ಕಳಿಗೆ. ಸ್ವಚ್ಛತೆ ಇಲ್ಲದೇ ಇದ್ದರೆ ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ. ಆ ಸ್ವಚ್ಛತೆ ಇಲ್ಲ. ಲೆಟ್ರಿನ್ ಗುಂಡಿ ತುಂಬಿ ಹರಿತಾ ಇದೆ. ಲೆಟ್ರಿನ್ ಗುಂಡಿ ನಿರಂತರವಾಗಿ ಲೀಕ್ ಆಗ್ತಾ ಇದೆ. ಅದು ಈಗಾಗಲೇ ಒಂದು ಮೇಲಧಿಕಾರಿಗಳಿಗೆ ನಾವು ಅರ್ಜಿಯನ್ನು ಬರೆದಿದ್ದೀವಿ ಎನ್ನುವಂತಹದ್ದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಆನಂದ್ ಡೊಳ್ಳಿನವರು ಹಾಗೂ ವಾರ್ಡನ್ ರಂಗನಗೌಡ್ರವರ ಒಂದು ಹೇಳಿಕೆಯಾಗಿತ್ತು. ಇವರೇನು ಮಾಡ್ತಾ ಇದ್ದಾರೆ, ಅಲ್ಲಿ ಗುಂಡಿ ಹರಿತಾ ಇದೆ ಅಂದಾಗ ಕಾಂಪೌಂಡಿಗೆ ಒಂದು ತೂತು ಹೊಡೆದು ಹೊರಗಡೆ ಬಿಟ್ಟಿದ್ದಾರೆ. ಇದು ಕೊಯ್ಲಾರ್ಗಟ್ಟಿ ಮತ್ತು ಸ್ಮಶಾನಕ್ಕೆ ಹೋಗುವಂತಹ ರಸ್ತೆ ಬಂಗಾರಪ್ಪ ನಗರದಿಂದ. ದುರ್ನಾತ. ದಿನನಿತ್ಯವೂ ಕೂಡ ಅಲ್ಲಿ ಸಾವಿರಾರು ಜನ ಓಡಾಡ್ತಾರೆ, ಸಾವಿರಾರು ಜನ ಸಂಚರಿಸ್ತಾರೆ. ಅವರು ಈ ಒಂದು ಏನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ನಿಲಯ ಇದೆ, ಆ ನಿಲಯ ದಾಟುವವರೆಗೂ ಕೂಡ ಮೂಗು ಮುಚ್ಚಿಕೊಂಡು ಹೋಗಬೇಕು. ಉಸಿರು ಬಿಡಬಾರ್ದು, ಉಸಿರು ಬಿಗಿ ಹಿಡಿಬೇಕು. ರಸ್ತೆಯಲ್ಲಿ ಹೋಗುವವರ ಪರಿಸ್ಥಿತಿನೇ ಹೀಗಿದ್ದರೆ ಇನ್ನು ಇಂಥ ಒಂದು ದುರ್ನಾತವನ್ನು ವಿದ್ಯಾರ್ಥಿಗಳು ಹೇಗೆ ತಡೆದುಕೊಳ್ಬೇಕು. ಇವರಿಗೆ ಊಟದ ವ್ಯವಸ್ಥೆ ಏನು, ಉಪಚಾರದ ವ್ಯವಸ್ಥೆ ಏನು? ಇದೆಂಥ ನರಕ ಇದು. ಇದನ್ನು ಯಾರು ಸರಿಪಡಿಸುವಂಥವರು, ದುರಸ್ತಿಗೊಳಿಸುವಂಥವರು ಯಾರಿದನ್ನೆಲ್ಲ ಗಮನ ಹರಿಸಬೇಕು? ನಾವು ಪತ್ರ ಬರೆದಿದ್ದೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ವಾರ್ಡನ್ಗಳು ಪತ್ರ ಬರೆದಿದ್ದೇವೆ, ಕ್ರೈಸ್ಗೆ ಪತ್ರವನ್ನು ಬರೆದಿದ್ದೀವಿ, ಅದು ಯಾವ ಕ್ರಮವೂ ಆಗಿಲ್ಲ ಅಂತ ಹೇಳ್ತಾರೆ. ಬಡವರ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಮಕ್ಕಳು ವಿದ್ಯಾವಂತರಾಗಬೇಕು, ಅವರು ಕೂಡ ಸಮಾಜಮುಖಿಯಾಗಿ ಸಮಾಜದ ಮುಂಚೂಣಿಗೆ ಬರಬೇಕು ಎನ್ನುವಂತಹ ಸರ್ಕಾರದ ಉದ್ದೇಶಗಳು ಈ ರೀತಿಯಾಗಿ ಕುಂಠಿತಗೊಳ್ಳುತ್ತವೆ. ಅನಾರೋಗ್ಯ ಬರದೇ ಇರುತ್ತಾ. ಇದು ಅನಾರೋಗ್ಯಕ್ಕೆ ಆಹ್ವಾನವನ್ನು ಮಾಡುವಂತಹ ಒಂದು ಹಾಸ್ಟೆಲ್ ಇದು. ಡೆಂಗು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ. ದಿನದಿಂದ ದಿನಕ್ಕೆ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಸ್ವಚ್ಛತೆ ಇಲ್ಲ. ಅವರ ಒಂದು ನರಕವನ್ನು ಸಾರ್ವಜನಿಕರಿಗೂ ಕೂಡ ತೋರಿಸ್ತಾ ಇದ್ದಾರೆ. ರಸ್ತೆ ಪಕ್ಕಕ್ಕೆ ಹರಿಯೋದಕ್ಕೆ ಬಿಟ್ಟಿದ್ದಾರೆ. ಲೆಟ್ರಿನ್ ಫಿಟ್ ನೀರನ್ನು, ಲೆಟ್ರಿನ್ನ ನೀರೇನಿದೆ ಆ ನೀರು ರಸ್ತೆ ಪಕ್ಕಕ್ಕೆ ಹರಿದು ಬಂಗಾರಪ್ಪ ನಗರ ಸೇರಿದಂತೆ ಅಲ್ಲಿನ ಏನು ಅಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೂ ಕೂಡ ಬಹು ತೊಂದರೆಯಾಗಿದೆ. ಈತ ಗಮನ ಹರಿಸಬೇಕು. ಶಾಸಕರು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಡೆಂಗು ಬಗ್ಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳ್ರಿ ಎನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನು ನೀಡುತ್ತಾ ಇದ್ದಾರೆ. ಪುರಸಭೆ, ವೈದ್ಯಾಧಿಕಾರಿಗಳು ಎಲ್ಲರಿಗೂ ಕೂಡ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಬೇಕಾದಂಥವರು ಯಾರು?
ಕೇವಲ ಒಂದು ಪತ್ರದಿಂದ, ಕೇವಲ ಒಂದು ಸ್ಟೇಟ್ಮೆಂಟಿಂದ, ಯಾವುದೋ ಒಂದು ವಾಹಿನಿಯ ಒಂದು ದಿನದ ಪ್ರಸಾರದ ಸುದ್ದಿಯಿಂದ ಸರಿ ಹೋಗುತ್ತಾ ಸಮಸ್ಯೆ? ಯಾರು ಮಾಡಬೇಕಿದನ್ನು? ಎಲ್ಲಿ ನಡಿಬೇಕಾದಂತಹದ್ದು? ಇತ್ತ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಗಮನ ಹರಿಸುವುದರ ಮೂಲಕ ಈ ಮಕ್ಕಳನ್ನು ಈ ನರಕದಿಂದ ಪಾರು ಮಾಡಬೇಕು ಎನ್ನುವಂತಹ ನಮ್ಮ ವಿನಂತಿ.